ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ವಿಶೇಷವಾದಂಥ ಸಂಚಿಕೆ. ಹೋದ ವರ್ಷಕ್ಕೂ ಈ ವರ್ಷಕ್ಕಿರುವಂತಹ ವ್ಯತ್ಯಾಸಗಳು, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇರುವಂತಹ ಲಾಭ ನಷ್ಟಗಳು, ಶುಭ ಅಶುಭಗಳನ್ನು ನೋಡುವಂತಹ ಒಂದು ವಿಶೇಷವಾದಂತಹ ಅತ್ಯಂತ ಫಲಪ್ರದವಾದಂತಹ ಸಂಚಿಕೆ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಸಿಂಹರಾಶಿ ತೆಗೆದುಕೊಂಡಾಗ, ಸಿಂಹರಾಶಿಯಲ್ಲಿ 2025ನೇ ಇಸ್ವಿ ಒಂದು ರೀತಿಯಾದಂತಹ ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಕಂಡಿದ್ದೀವಿ, ವ್ಯವಹಾರಗಳನ್ನು ಮಾಡಿದ್ದೀವಿ. ಎಷ್ಟೇ ಕಷ್ಟಗಳು ಬಂದರೂ ಸಹ ಅದನ್ನು ನಿಭಾಯಿಸಿರುವಂತಹ ವಾತಾವರಣ ಇದೆಲ್ಲನ್ನೂ ಕಂಡಂತಹ ಸಿಂಹರಾಶಿ 2025ರಲ್ಲಿ ದೊಡ್ಡ ಮಟ್ಟದ ಲಾಭವಿಲ್ಲ ಅಂತರೂ ಸಹ ಕೈಲಾದ ಮಟ್ಟಿಗೆ ಒಂದು ರೀತಿದಂಥ ನನ್ನ ಜೀವನಕ್ಕೆ ಏನೇನು ಬೇಕೋ ಅಂತಹ ಅನುಕೂಲಗಳನ್ನು ಕಂಡಂತಹ ಸಿಂಹರಾಶಿ 2025ನೇ ಇಸ್ವಿಯಲ್ಲಿ. 2026ನೇ ಇಸ್ವಿಯಲ್ಲಿ ನಿಮಗೆ ಒಂದು ರೀತಿಯಾದಂತಹ ಅಷ್ಟಮದಲ್ಲಿರುವಂಥ ಶನಿಗ್ರಹ ಬದಲಾವಣೆಗಳನ್ನು ಕಾಣಲಿಲ್ಲ. ಅಷ್ಟಮದಲ್ಲಿ ಶನಿಗ್ರಹ ಬಂದಾಗ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಕೋಪದ ವಾತಾವರಣಗಳು ಜಾಸ್ತಿ ಆಗುತ್ತೆ, ಮನೆಯಲ್ಲಿ ಸದಾಕಾಲ ನಿದ್ರಿಸುವಂತಹ ವಾತಾವರಣ, ತೂಕಡಿಸುವಂತಹ ವಾತಾವರಣ, ಮನೆಯನ್ನು ಬಿಟ್ಟು ಹೊರಗಡೆ ಹೋಗುವಂಥದ್ದು ಭಾಳ ಕಡಿಮೆ, ಯಾವಾಗಲೂ ಸಹ ನಿದ್ರೆಗೆ ಜಾರುವಂತಹ ವಾತಾವರಣಗಳು ಅಷ್ಟಮ ಶನಿಯಿಂದ ಬಂದರೆ ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ತಿಳುವಳಿಕೆಯೇನೋ ಬುದ್ಧಿಯನ್ನು ನೀವು ಮಾಡುವಂಥ ತಪ್ಪುಗಳನ್ನು ಒಪ್ಪುಗಳನ್ನೇನಾದರೂ ಹೇಳಿದ್ರೆ ನಿಮಗೆ ಸಡನ್ನಾಗಿ ಕೋಪ ಬರುವಂಥದ್ದು, ತದ್ವಿರುದ್ಧವಾಗಿ ಮಾತನಾಡುವಂಥದ್ದು, ಒಂದು ರೀತಿಯಾದಂತಹ ವ್ಯಾಘ್ರರಾಗುವಂತಹ ವಾತಾವರಣಗಳನ್ನು ಅಷ್ಟಮ ಶನಿ ಸೃಷ್ಟಿಯನ್ನು ಮಾಡ್ತಾರೆ. ಅಷ್ಟಲ್ಲದೆ ಜನ್ಮದಲ್ಲಿರುವಂಥ ಕೇತುಗ್ರಹ ಶತ್ರು ಬಾಧೆಗಳನ್ನು ತಂದು ಕೊಡ್ತಾನೆ. ಹೊರಗಡೆ ಏನೋ ಒಂದು ವ್ಯವಹಾರಕ್ಕೆ ಹೋದರೆ ಅಲ್ಲೊಬ್ಬರು ಶತ್ರು ಸೃಷ್ಟಿಯಾಗ್ತಾರೆ. ಏನೇನು ಮಾಡೋಕ್ಕೋದ್ರೂ ಇವತ್ತಾಗುವಂಥ ಕೆಲಸಗಳು ತಿಂಗಳುಗಟ್ಟಲೆ ಎಳ್ಕೊಂಡೋಗುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಕೋಪದ ವಾತಾವರಣ, ಹಿತಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಜೊತೆಯಲ್ಲಿ ಯಾವಾಗಲೂ ವಾಹನಗಳಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗಿ ತರಚಿದ ಕೈ ಕಾಲುಗಳಿಗೆ ತರಚಿದ ಗಾಯಗಳಾಗುವಂತಹ ವಾತಾವರಣ ಇದೆಲ್ಲವನ್ನು 2026ನೇ ಇಸ್ವಿಯಲ್ಲಿ ಸಿಂಹರಾಶಿಯವರು ನೋಡ್ತಾರೆ. ಎಚ್ಚರಿಕೆಯನ್ನು ವಹಿಸಿ ಜಾಗರೂಕತೆಯಿಂದ ಪ್ರಯಾಣವನ್ನು ಮಾಡಿ. ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಸಮಸ್ಯೆಗಳು ಗೊಂದಲಗಳು ಹುಡುಕಿಕೊಂಡು ಬರ್ತಾ ಇರುತ್ತೆ. ಅಷ್ಟಮ ಶನಿ ಅಂತ ಅಂದರೆ ಅದು ಕಷ್ಟ ಕೊಡುವುದಕ್ಕೋಸ್ಕರವಾಗಿರುವಂಥ ಶನಿಗ್ರಹ ಅಂತ ಅನ್ಬೋದು. ಒಂದು ರೀತಿಯಾದಂತಹ ಶನಿಗ್ರಹ ಬಂತು ಅಂದರೆ ಗುರುಬಲ ಕಳ್ಕೊಳ್ತೀರಿ. ಮಗದೊಂದು ಸಮಸ್ಯೆಗಳು ಗೊಂದಲಗಳು ಇವೆಲ್ಲವೂ ಸಹ ಕಾಡ್ತಾ ಇರುತ್ತೆ. ನಮ್ಮನ್ನು ಹೊಗಳಿದಂತಹ ವ್ಯಕ್ತಿಗಳು, ನಮ್ಮ ಪರವಾಗಿದ್ದಂಥ ವ್ಯಕ್ತಿಗಳು, ನಮ್ಮನ್ನೇ ಹಿಂಬಾಲಿಸುವಂತಹ ವ್ಯಕ್ತಿಗಳು, ನಮ್ಮನ್ನು ಒಂದು ರೀತಿಯಾದಂತಹ ಹೊಗಳಿ ಒಂದು ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಲಾಭವನ್ನು ನೋಡಿದಂಥ ವ್ಯಕ್ತಿಗಳು ಇವರೆಲ್ಲರೂ ಸಹ ಈಗ ನಮಗೆ ಹಳ್ಳಕ್ಕೆ ಬಿದ್ದಿದ್ದೇವೆ, ನಮ್ಮ ಸಮಸ್ಯೆ ಇದೆ, ಗೊಂದಲ ಇದೆ, ಕಷ್ಟದ ದಿನಗಳು ಆರಂಭವಾಗಿದೆ ಅಂತ ಅಂದಾಗ ಅವ್ರು ಯಾರು ನಿಮ್ಮ ಪಕ್ಕ ತಿರುಗೂ ಸಹ ನೋಡೋದಿಲ್ಲ. ಇನ್ನೂ ಆ ಕಷ್ಟಕ್ಕೆ ಇನ್ನೊಂದು ಕಷ್ಟವನ್ನು ತಂದು ಹೊಡ್ತಾರೆ ಹೊರತು ನಿಮ್ಮ ಕಷ್ಟನ ನೀಗುವಂತಹ, ನಿಮ್ಮ ಕಷ್ಟಕ್ಕೆ ನೆರವಾಗುವಂಥ ವ್ಯಕ್ತಿಗಳು ಖಂಡಿತವಾಗಿ ಸಿಗೋದಿಲ್ಲ. ಈಗ ನಿಮಗೆ ಜೀವನದಲ್ಲಿ ಒಂದು ಉತ್ತಮವಾದಂಥ ಪಾಠವನ್ನು ಕಳಿಸ್ಕೊಡುತ್ತೆ. ಯಾರ ಜೊತೆ ಹೆಂಗಿರಬೇಕು, ನಾನು ಹೆಂಗೆ ನಡ್ಕೊಳ್ಬೇಕು, ನನ್ನಿಂದ ಲಾಭ ತಾಳ್ಕೊಂಡವನು ಹೇಗಿದ್ದಾನೆ, ನನ್ನಿಂದ ಕಷ್ಟ ಅಂತ ಬಂದಾಗ ನಾನು ಸಹಕಾರ ಮಾಡಿದಾಗ ಅವನು ಹೆಂಗೆ ಬೆಳೆದಿದ್ದಾನೆ, ನನ್ನ ಕಷ್ಟದಲ್ಲಿ ಅವನು ಹೆಂಗೆ ಸ್ಪಂದಿಸ್ತಾ ಇದ್ದಾನೆ, ಇದೆಲ್ಲವೂ ಸಹ ನಿಮಗೆ ಮನವರಿಕೆಯನ್ನು ಮಾಡಿಕೊಡುವಂಥ ವರ್ಷ 2026ನೇ ವರ್ಷ. ಆರೋಗ್ಯದಲ್ಲಿ ವ್ಯತ್ಯಾಸ, ಸರ್ಕಾರಿ ಕೆಲಸದಲ್ಲಿ ಅಡೆತಡೆಗಳು, ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳು, ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ನಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಒಂದೇ ರೀತಿಯಾದಂತಹ ಡಿಪ್ರೆಸ್ಗೆ ಹೋಗುವಂತಹ ವಾತಾವರಣಗಳು ಇದೆಲ್ಲವನ್ನು ಸಿಂಹರಾಶಿ ನೋಡ್ತಾ ಇರ್ತಾರೆ. ಸಿಂಹರಾಶಿಯವರಿಗೆ ಒಂದು ಕಷ್ಟದಿಂದ ವಿಮುಕ್ತರಾದ್ವಿ ಅಂತ ಅಂದರೆ ಇನ್ನೊಂದು ಕಷ್ಟ ಹಿಂದೆನೇ ಕ್ಯೂನಲ್ಲಿ ನಿಂತ್ಕೊಂಡಿರುತ್ತೆ. ಇದು ಹೋಗ್ತಿದ್ದಂಗೆ ಮತ್ತೊಂದು ಅಲೆ ಕಷ್ಟ ಅನ್ನೋವಂಥದ್ದು ಓಡಿ ಬರುತ್ತೆ. ಇದನ್ನು ನಾನು ಸರಿ ಮಾಡ್ಕೊಳ್ಳೋದ, ಮುಂದೆ ಬರುವಂಥ ಕಷ್ಟಗಳನ್ನು ನಾನು ಅದನ್ನು ನೀಗಿಸುವಂಥದ್ದ, ಒಂದಲ್ಲ ಎರಡಲ್ಲ ಮೂರಲ್ಲ ಸುಮಾರು ಕಷ್ಟಗಳನ್ನು ನೋಡ್ತಾ ಇರ್ತೀವಿ ಸಿಂಹರಾಶಿಯವರು. ಸಿಂಹರಾಶಿ ಅಧಿಪತಿಯಾದಂಥವನೇ ಸೂರ್ಯಗ್ರಹ. ನಮ್ಮ ಕೀರ್ತಿ ಭಂಗವಾಗುವಂಥದ್ದು,
ನಮ್ಮ ಇಷ್ಟು ವರ್ಷಗಳ ಸಂಪಾದನೆ, ಇಷ್ಟು ವರ್ಷಗಳ ನಾವು ಅನುಭವಿಸಿದಂತಹ ಒಂದು ಗೌರವ, ಮರ್ಯಾದೆ ಇದೆಲ್ಲವನ್ನೂ ಸಹ ಹಾಳು ಮಾಡಲಿಕ್ಕೆ ಏನೇನು ಪ್ರಯತ್ನಗಳಾಗಬೇಕು ಅವೆಲ್ಲ ಪ್ರಯತ್ನಗಳು ನಡೀತಾ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ, ಶತ್ರುಗಳಿಂದ ದೂರ ಇರಿ, ಇನ್ನೊಬ್ಬರ ಜೊತೆ ಮಾತುಗಳಿಗೆ ಸಿಕ್ಕಾಕೊಳ್ಬೇಡಿ. ವ್ಯವಹಾರವನ್ನು ಮಾಡಬೇಕಾದ್ರೆ ಒಂದಲ್ಲ 10 ಸಾರಿ ಯೋಚನೆಯನ್ನು ಮಾಡಿ ವ್ಯವಹಾರವನ್ನು ಮಾಡಿ. ಶತ್ರುಗಳಿಂದ ಹಿತಶತ್ರುಗಳಿಂದ ದೂರ ಇರಿ. ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಇನ್ನೊಬ್ಬರ ಬಗ್ಗೆ ಯಾರ ಬಗ್ಗೆಯೂ ಸಹ ನಾವು ಮಾತನಾಡಲಿಕ್ಕೆ ಹೋಗಬಾರ್ದು. ಅದು ಬಹಳ ಡೇಂಜರ್ ಆಗುವಂತಹ ಸಮಸ್ಯೆಗಳನ್ನು ತಂದುಕೊಡುತ್ತೆ. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ರಾಶ್ಯಾಧಿಪತಿ ಬಂದು ರವಿಗ್ರಹನಾಗಿರ್ತಾನೆ. ಬೆಳಗ್ಗೆ ಆದಷ್ಟು ಸಹ ಸೂರ್ಯ ಹುಟ್ಟೋದಕ್ಕಿಂತಲೂ ಮುಂಚೆ ಎದ್ದೇಳೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸ್ವಲ್ಪ ಯೋಗವನ್ನು ಮಾಡಿ, ವಾಕಿಂಗ್ ಮಾಡಿ, ಸೂರ್ಯನಿಗೆ ಅರ್ಘ್ಯ ನಮಸ್ಕಾರಾದಿಗಳನ್ನು ಮಾಡಿ, ಮನೆಯಲ್ಲಿ ಆದಷ್ಟೂ ಸಹ ತೂಗುಡಿಸೋದು, ನಿದ್ರಿಸೋದು, ಯಾವಾಗಲೂ ಸಹ ಮಲ್ಕೊಳ್ಳೋದನ್ನು ಕಡಿಮೆ ಮಾಡಿ, ಭಗವಂತನ ಉಪಾಸನೆ ಚಿಂತನೆಗಳನ್ನು ಜಾಸ್ತಿ ಮಾಡಿ ಅನುಕೂಲಕರವಾಗುತ್ತೆ. ಹನುಮಂತನ ಪ್ರಾರ್ಥನೆ ನಿಮಗೆ ಅತ್ಯಂತ ಅವಶ್ಯಕ ಶನಿದೋಷಕ್ಕೋಸ್ಕರವಾಗಿ. ನಮಸ್ಕಾರ.